ನೀವಿವತ್ತು ವಾಟ್ಸಪ್ಪಲ್ಲಿ ಇದನ್ನು ಚೆಕ್ ಮಾಡಿಲ್ಲ ಅಂತಂದರೆ ನೀವು ವಾಟ್ಸಪ್ಪನ್ನೇ ಇಟ್ಕೊಂಡು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಯಾವ್ಯಾವ ಲೊಕೇಶನ್ಗೆ ವಿಸಿಟ್ ಮಾಡಿದ್ದೀರಾ ಎಲ್ಲವೂ ಕೂಡ ನೋಡ್ತಾ ಇರ್ತಾರೆ. ಬೇಗ ಇವತ್ತು ಈ ಒಂದು ಆಪ್ಷನ್ನ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೇ ನಿಮ್ಮ ಜೊತೆಗಿರೋರೇ ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡಿರ್ತಾರೆ. ಓಕೆ, ಸೊ ಆದಷ್ಟು ಈ ಒಂದು ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಶೇರ್ ಮಾಡಬೇಕೇನು ಅಂತ. ವಿಡಿಯೋ ಪೂರ್ತಿ ನೋಡಿದ್ಮೇಲೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡದೆ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಮೊದಲನೇದಾಗಿ ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡೋ ಆಪ್ಷನ್ ಇದೆ. ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ, ನೀವು ಎಲ್ಲೆಲ್ಲಿ ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀರಾ, ಇದೆಲ್ಲ ಶೇರ್ ಮಾಡ್ಬೋದು. ನಿಮ್ಗೆ ಗೊತ್ತಿದೆ. ಇನ್ ಕೇಸ್ ನಿಮ್ಗೆ ಇದು ಶೇರ್ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ಕಮೆಂಟ್ ಹಾಕಿ ವಿಡಿಯೋ ಮಾಡ್ತೀನಿ. ಲೊಕೇಶನ್ ಯಾವ ಥರ ಶೇರ್ ಮಾಡೋದು ಅನ್ನೋದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇಲ್ಲಿ ತುಂಬ ಜನ ನಿಮ್ಮ ಒಂದು ಲೊಕೇಶನ್ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ನಿಮಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವು ಇವಾಗ ಈ ಒಂದು ಆಪ್ಷನ್ ಚೆಕ್ ಮಾಡಬೇಕು. ಇಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಲೊಕೇಶನ್ ಯಾರಾದರೂ ಟ್ರ್ಯಾಕ್ ಮಾಡ್ತಾವ್ರಾ ಇಲ್ವಾ ಅಂತ. ಇಲ್ಲ ಅಂತಂದರೆ ನೀವು ಎಲ್ಲೆಲ್ಲಿ ಹೋಗ್ತಿದ್ರೆ ಏನೇನು ಮಾಡ್ತಿದ್ರೆ ಎಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ, ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು ಸೆಕೆಂಡ್. ಓಕೆ, ಸೊ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿಕೊಂಡು ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಪ್ರೈವೇಸಿ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ನಾನು ಇವಾಗ ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಹಂಗೆ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಅವತಾರ್ ಸ್ಟಿಕ್ಕರ್ಸ್ ಅಂತಿದೆ. ಅದ್ರ ಕೆಳಗಡೆ ಒಂದು ಲೈವ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಈ ಒಂದು ಲೈವ್ ಲೊಕೇಶನ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಬೇಕು. ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮ್ಮ ಲೊಕೇಶನ್ ಯಾರಾದರೂ ಟ್ರ್ಯಾಕ್ ಮಾಡ್ತಾವ್ರಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನನಗೆ ಅಟ್ ಪ್ರೆಸೆಂಟು ಶೇರಿಂಗ್ ಇನ್ ಒನ್ ಚಾರ್ಟ್ ಅಂತ ಇದೆ. ಅಂದರೆ ಲೊಕೇಶನ್ ಶೇರ್ ಆಗ್ತಾಯಿದೆ. ಇಲ್ಲಿ ಯಾರು ಪ್ರೊಫೈಲ್ ತೋರಿಸ್ತಿದೆ ಅವ್ರಿಗೆ ಶೇರ್ ಆಗ್ತಾಯಿದೆ, ಲಕ್ಕಿ ಕೇಶಸ್ಗೆ ಶೇರ್ ಆಗ್ತಾಯಿದೆ. ಓಕೆ, ಈ ಥರ ನಿಮಗೆ ತೋರಿಸ್ಬಾರ್ದು. ಇಲ್ಲಿ ಆ್ಯಕ್ಚುಲಿ ಖಾಲಿ ಇರಬೇಕು. ಇನ್ ಕೇಸ್ ಇಲ್ಲಿ ಏನಾದರೂ ತೋರಿಸ್ತಿದೆ ಅಂತಂದರೆ ನೀವು ಎಲ್ಲೆಲ್ಲಿ ಹೋಗ್ತಿದ್ದೀರಾ ಏನೇನು ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಹೆಂಗಿದು ಇದು ಮಾಡ್ಕೋತಾರೆ ಅಂತಂದರೆ ನಿಮ್ಮ ವಾಟ್ಸಪ್ನ ಇಸ್ಕೊಳ್ತಾರೆ ನಿಮಗೆ ಬೇಕಾಗಿರೋರು. ಅವರು ಲೊಕೇಶನ್ನ ಅವ್ರಿಗೆ ಶೇರ್ ಮಾಡಿಕೊಂಡು ನಿಮಗೆ ಕೊಟ್ಬಿಡ್ತಾರೆ ನಿಮ್ಮ ಕೈ ಫೋನ್ನ. ಅದಾದಮೇಲೆ ಅವ್ರು ಎಷ್ಟು ಅವರ್ ಕೊಟ್ಕೊಂಡಿರ್ತಾರೆ ಅಷ್ಟು ಅವರ್ ತನಕ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು ಲೊಕೇಶನ್ನ ನೋಡ್ಬೋದು. ಅವರು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ಎಲ್ಲ ತೋರಿಸುತ್ತೆ ಅವ್ರಿಗೆ. ನೀವು ಯಾವ ಲೊಕೇಶನಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಏನು ಮಾಡ್ತಾಯಿದ್ದೀರಾ ಅಂತ ಗೊತ್ತಾಗಲ್ಲ, ಬಟ್ ಯಾವ ಲೊಕೇಶನ್ಗೆ ಹೋಗಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲೇನಾದರೂ ನಿಮಗೆ ಯಾರ್ದು ಪ್ರೊಫೈಲ್ ತೋರಿಸ್ತಾ ಇಲ್ಲ ಅಂತಂದರೆ ತುಂಬ ಸೇಫು, ಏನೂ ಕೂಡ ಆಗಿಲ್ಲ. ಆಯಿತಾ? ಇನ್ ಕೇಸ್ ಈ ಥರ ತೋರಿಸ್ತಾ ಇತ್ತು ಅಂತಂದರೆ ನೀವು ಇಲ್ಲೇ ಸ್ಟಾಪ್ ಶೇರಿಂಗ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸ್ಟಾಪ್ ಶೇರಿಂಗ್ ಲೈವ್ ಲೊಕೇಶನ್ ಅಂತಿದೆ, ಸ್ಟಾಪ್ ಕೊಡಿ. ಆವಾಗ ಈ ಥರ ಬಂದ್ಬಿಡುತ್ತೆ. ಈ ಥರ ಬಂದರೆ ಸಮಸ್ಯೆ ಇಲ್ಲ. ಈಗ ಕ್ಯಾನ್ಸಲ್ ಆಯಿತು. ಈಗ ಅವರು ಕೊಟ್ಕೊಂಡಿದ್ರು ಕೂಡ ಅವ್ರ ಹತ್ರ ಕ್ಯಾನ್ಸಲ್ ಆಗಿರುತ್ತೆ. ಇವಾಗ ಲೊಕೇಶನ್ ಶೇರ್ ಆಗೋಲ್ಲ. ಈಗ ನೀವು ಬಚಾವಾಗ್ಬೋದು. ಆಯಿತಾ? ಈ ಥರ ಮಾಡಿಲ್ಲ, ಈ ಥರ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅಂತ ನೋಡ್ಬೋದು ಅವರು, ಬಟ್ ನಿಮ್ಗೆ ಹೇಳಲ್ಲ ಅವರು. ಅರ್ಥ ಆಯಿತಾ? ಸೊ ನಿಮ್ಮನ್ನು ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ಆದಷ್ಟು ಸೆಕ್ಯೂರಾಗಿ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಲ್ಲರೂ ಕೂಡ ಈ ಒಂದು ಆಪ್ಷನ್ ಬಗ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೇಫಾಗಿರಿ ಗೈಸ್. ನನ್ನ ಉದ್ದೇಶ ಅಷ್ಟೇ. ನೀವೆಲ್ಲರೂ ಕೂಡ ಸೇಫಾಗಿರಬೇಕು. ನಿಮ್ಮ ಫೋನು ನೀವು ದುಡ್ಡು ಕೊಟ್ಟು ತಗೊಂಡಿರ್ತೀರ, ನಿಮ್ಮ ಡೇಟಾ ನಿಮ್ಗೇನು ಅನ್ಸುತ್ತೆ ನೀವು ಅದನ್ನು ಮಾಡಿ, ಬಟ್ ಕರೆಕ್ಟಾಗಿರಿ ಅಷ್ಟೇ. ಆಯಿತಾ? ಸೊ ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.